ರಾಜ್ಯದ 2 ಬೈ ಎಲೆಕ್ಷನ್ ಕ್ಷೇತ್ರಗಳಿಗೆ ಬಿಜೆಪಿ ಟಿಕೆಟ್ ಅನ್ನು ಘೋಷಣೆ ಮಾಡಿದೆ. ಬಾಗಲಕೋಟೆ ಕ್ಷೇತ್ರದಿಂದ ಎಕ್ಸ್ಪೆಕ್ಟೆಡ್ ವೀರಣ್ಣ ಚರಂತಿಮಠ್ ಅವರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ. PH ಪೂಜಾರ ಮತ್ತೆ ವೀರಣ್ಣ ಚರಂತಿಮಠ್ ನಡುವೆ ಪೈಪೋಟಿ ಇತ್ತು. ಆದರೆ ವೀರಣ್ಣ ಚರಂತಿಮಠ್ ಅವರಿಗೆ ಕೊಡೋದು ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದ್ದಂತ ವಿಚಾರ. ಎಕ್ಸ್ಪೆಕ್ಟೆಡ್ ಟಿಕೆಟ್ ಅನೌನ್ಸ್ ಆಗಿದೆ. ಆದರೆ ದಾವಣಗೆರೆ ದಕ್ಷಿಣದಿಂದ ಶ್ರೀನಿವಾಸ್ ದಾಸಕರಿಯಪ್ಪ ಅವರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ. ಇಲ್ಲೊಂದ್ ಕಡೆ ವಿನಯ್ ಕುಮಾರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಇಲ್ಲ, ಬಿಜೆಪಿಗರಿಗೇನೆ ಮನೆಯನ್ನ ಹಾಕಲಾಗಿದೆ. ಇಲ್ಲಿ ಅಜಯ್ ಕುಮಾರ್ ಅವರು ಸೇರಿದಂತೆ ಸಾಕಷ್ಟು ಜನ ಪೈಪೋಟಿಯನ್ನ ಕೊಡ್ತಾ ಇದ್ರು ಬಿಜೆಪಿಯಿಂದ ಟಿಕೆಟ್ ಪಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ. ಆದ್ರೆ ದಾವಣಗೆರೆ ದಕ್ಷಿಣಕ್ಕೆ ಕಾಂಗ್ರೆಸ್ ಟಿಕೆಟ್ ಅನೌನ್ಸ್ ಮಾಡಿದ ನಂತರ ಅನೌನ್ಸ್ ಮಾಡುವಂತ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇತ್ತು. ಇಲ್ಲ, ಬಿಜೆಪಿ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ. ವೀರಣ್ಣ ಚರಂತಿಮಠ್ 3 ಬಾರಿ ಶಾಸಕರಾಗಿದ್ದಂತವರು ಬಾಗಲಕೋಟೆ ಕ್ಷೇತ್ರದಿಂದ. ಅಲ್ಲಿ ಯಾವಾಗಲೂ ಕೂಡ HY ಮೇಟಿ ವರ್ಸಸ್ ವೀರಣ್ಣ ಚರಂತಿಮಠ್ ನಡುವೆನೆ ಪೈಪೋಟಿ ಇತ್ತು. ಕುರುಬ ವರ್ಸಸ್ ಲಿಂಗಾಯತ ಅನ್ನುವಂತ ರೀತಿಯಲ್ಲಿ ಅಲ್ಲಿ ಪೈಪೋಟಿ ಇತ್ತು. ಎಕ್ಸ್ಪೆಕ್ಟ್ ಮಾಡಿದ ರೀತಿಯಲ್ಲಿ ವೀರಣ್ಣ ಚರಂತಿಮಠ ಅವರಿಗೆ ಬಾಗಲಕೋಟೆ ಟಿಕೆಟ್ ಅನ್ನ ಬಿಜೆಪಿ ಘೋಷಣೆ ಮಾಡಿದೆ. ಅಚ್ಚರಿ ರೀತಿಯಲ್ಲಿ ದಾವಣಗೆರೆ ದಕ್ಷಿಣಕ್ಕೆ ಶ್ರೀನಿವಾಸ್ ಅವರ ಹೆಸರನ್ನ ಘೋಷಣೆ ಮಾಡಲಾಗಿದೆ. ಅನೌನ್ಸ್ ಮಾಡಿರುವಂತದ್ದು ಬಿಜೆಪಿ ಉಪಚುನಾವಣೆಗೆ ತನ್ನ ಅಭ್ಯರ್ಥಿಗಳನ್ನ. ಈಗ ಕಾಂಗ್ರೆಸ್ ಯಾರಿಗೆ ಅನೌನ್ಸ್ ಮಾಡುತ್ತೆ, ಯಾರಿಗೆ ಟಿಕೆಟ್ ಅನ್ನ ಕೊಡುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಮಾಡಿಕೊಟ್ಟಿದೆ. ದಾವಣಗೆರೆ ದಕ್ಷಿಣದ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ, ಬಾಗಲಕೋಟೆ ಅಭ್ಯರ್ಥಿ ವೀರಣ್ಣ ಚರಂತಿಮಠ. ಬಾಗಲಕೋಟೆಯಲ್ಲಿ ಜಿದ್ದಾಜಿದ್ದಿನ ಪೈಪೋಟಿ. ಕಳೆದ ಬಾರಿನೂ ಕೂಡ 3-4 ಸಾವಿರ ಮತಗಳ ಅಂತರದಲ್ಲಿ ಗೆಲುವು ಸೋಲು ಇರ್ತಾ ಇತ್ತು. ಈ ಬಾರಿ ಒಂದು ಟಫ್ ಕಾಂಪಿಟೇಷನ್, ನೆಕ್ ಟು ನೆಕ್ ಫೈಟ್ ಅಂದ್ರೆ ಬಾಗಲಕೋಟೆಯಲ್ಲಿ. ದಾವಣಗೆರೆ ದಕ್ಷಿಣದಲ್ಲಿ ಅಲ್ಲಿನ ಅಭ್ಯರ್ಥಿ ಮೇಲೆ ಯಾರು ಗೆಲ್ಲಬಹುದು, ಯಾವ ರೀತಿಯ ಪೈಪೋಟಿ ಇರುತ್ತೆ ಅನ್ನುವಂಥದ್ದು ತೀರ್ಮಾನ ಆಗುತ್ತೆ. ಅಷ್ಟೇ ಈಸಿ ಇಲ್ಲ ದಾವಣಗೆರೆ ದಕ್ಷಿಣ. ಈಗ ಕಾಂಗ್ರೆಸ್ಗೆ ಶಾಮನೂರು ಕುಟುಂಬಕ್ಕೆ ಕೊಟ್ರೆ ಅಲ್ಲಿ ಹೆಚ್ಚು ಕಮ್ಮಿ ಆಗುವಂತ ಚಾನ್ಸಸ್ ಇದೆ. ಮುಸ್ಲಿಂ ವೋಟರ್ಸು ಮುಸ್ಲಿಮರಿಗೆ ಕೊಟ್ರೆ ಶಾಮನೂರು ಫ್ಯಾಮಿಲಿ ಯಾವ ರೀತಿಯಾಗಿ ನಿರ್ಧಾರ ಮಾಡುತ್ತೆ ಅನ್ನುವಂಥ ಕುತೂಹಲದ ನಡುವೆ ಶ್ರೀನಿವಾಸ್ ದಾಸಕರಿಯಪ್ಪ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ ಬಿಜೆಪಿಯಿಂದ. ಸ್ವಾಭಿಮಾನಿ ವಿನಯ್ ಅವರಿಗೆ ಕೊಡಲಾಗುತ್ತೆ ಅನ್ನುವಂಥ ಚರ್ಚೆಗಳು ನಡೀತಾ ಇತ್ತು. ಇಲ್ಲ, ಹೊರಗಿಂದ ಬಂದಂತವ್ರಿಗೆ ಬೇಡ, ನಮ್ಮಲ್ಲೇ ಯಾರಿಗಾದ್ರೂ ಕೊಟ್ಬಿಡಬೇಕಿದ್ರೆ ಪರವಾಗಿಲ್ಲ ಅಂತ GM ಸಿದ್ದೇಶ್ವರ್ ಬಣ ಮತ್ತೆ ರೇಣುಕಾಚಾರ್ಯ ಬಣ ಹೈಕಮಾಂಡ್ ಕದ ತಟ್ಟಿತ್ತು. ರಾಜ್ಯ ನಾಯಕರ ಜೊತೆಗೆ ಪ್ರಮುಖ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ರು. ನಮ್ಮಲ್ಲೇ ಯಾರಿಗಾದ್ರೂ ಕೊಟ್ಬಿಡಿ ಅತ್ಲಾಗೆ ಅಂತ.